ಯುಗಾದಿ ಹೊಸತಡಕಿನ ನೆಪದಲ್ಲಿ ಹಳೆ ಮೈಸೂರು ಭಾಗದ ದೋಸ್ತಿ ಪಕ್ಷಗಳ ಒಕ್ಕಲಿಗ ನಾಯಕರನ್ನ ಬಿಡದಿಯ ತೋಟದ ಮನೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇನ್ವೈಟ್ ಮಾಡಿದ್ರು. ಆದರೆ ಇದು ನೀತಿ ಸಂಹಿತೆ ಉಲ್ಲಂಘನೆ ವ್ಯಾಪ್ತಿಗೆ ಬರುತ್ತೆ, ಇದಕ್ಕೆ ಅವಕಾಶ ಕೊಡಬಾರದು ಅಂತ ಕಾಂಗ್ರೆಸ್ ದೂರನ್ನ ಕೊಡ್ತು. ಜೆಡಿಎಸ್ ಹೆಡ್ ಆಫೀಸ್ನಂತಿರುವ ಬಿಡದಿ ತೋಟದ ಮನೆಯಿಂದ ಮದ್ಯ ಬಾಡೂಟದ ಘಮಲು ಬರ್ತಿದೆಯಂತೆ. ಸೋಲಿನ ಭಯದಿಂದ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮದ್ಯ ಮಾಂಸದ ರುಚಿ ತೋರಿಸಿ ಮತ ಕೇಳಲು ಮುಂದಾಗಿವೆ ಅಂತ ಟ್ವೀಟ್ ಮೂಲಕ ಕೆಣಕಿದ್ರು. ಈ ಬೆನ್ನಲ್ಲೇ ಚುನಾವಣಾಧಿಕಾರಿಗಳು ಬಿಡದಿ ತೋಟ ಮನೆಗೆ ಹೋದ್ರು, ಪರಿಶೀಲನೆ ನಡೆಸಿದ್ರು, ರಾಜಕೀಯ ಬಾಡೂಟಕ್ಕೆ ಬ್ರೇಕ್ ಕೂಡ ಹಾಕಿದ್ರು. ಹೀಗಾಗಿ ಒಕ್ಕಲಿಗ ನಾಯಕರ ಸಮಾಗಮಕ್ಕೆ ಬ್ರೇಕ್ ಕೂಡ ಬಿತ್ತು. ಕುಮಾರಸ್ವಾಮಿ ನಿವಾಸಕ್ಕೆ ಮಾಜಿ ಮಂತ್ರಿ ಮುನಿರತ್ನ ಬಂದು ಹಾಗೆ ವಾಪಸ್ಸಾದ್ರು. ಈ ಬೆನ್ನಲ್ಲೇ ತೋಟದ ಕೆಲಸಗಾರರಿಗೆ ಹೊಸತಡಕನ್ನ ನಾವು ಆಯೋಜನೆ ಮಾಡಿದ್ದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ನನ್ನ ತೋಟದ ಮನೆಯನ್ನ ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಕಾಂಗ್ರೆಸ್ನವ್ರಿಗೇನ್ ಕಷ್ಟ ಅಂತ ಗರ್ಮಾದ್ರು. ಜೆಡಿಎಸ್ ಟ್ವೀಟ್ ಮಾಡಿ, ನಮ್ಮ ಸಂಸ್ಕೃತಿ ಆಚರಣೆಗಳ ಬಗ್ಗೆಯೂ ಕಾಂಗ್ರೆಸ್ ಕಾಕದೃಷ್ಟಿ ಬೀರಿದೆ, ಬಾಡೂಟವನ್ನ ಭಯೋತ್ಪಾದನೆಯಂತೆ ವೈಭವೀಕರಿಸ್ತಾ ಇದೆ. ಹೊಸತಡಕು ವಿರೋಧಿ, ಹಿಂದೂ ವಿರೋಧಿ ಕಾಂಗ್ರೆಸ್ಗೆ ಹೊಸತಡಕಿಗಿಂತ ಇಫ್ತಾರ್ ಕೂಟದಲ್ಲಿಯೇ ಹೆಚ್ಚು ಪ್ರೀತಿ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರಲ್ಲ, ಲೀಡರ್ಗಳು ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ. ಅಲ್ಲಿ ಕಾಂಗ್ರೆಸ್ನವ್ರು ಏನೋ ಹೆಡ್ ಆಫೀಸು, ಅದು ಹೆಡ್ ಆಫೀಸೇ, ಅದು ಶಕ್ತಿ ಕೇಂದ್ರ. ಅದು ಬಿಜೆಪಿಗೆ ಯಾವ ರೀತಿ ಕೇಶವ ಕೃಪಾ ಇದೆ, ಅದೇ ರೀತಿಯಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಶವ ಕೃಪಾ ಇದ್ದಾಗೇನೆ. ಅದು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಶಕ್ತಿ ಕೇಂದ್ರವೇ. ನನ್ನ ಪಕ್ಷದ ಕಾರ್ಯಕರ್ತರಿಗೆ ಏನು ಕಾಂಗ್ರೆಸ್ ಆಫೀಸಲ್ಲಿ ಶಕ್ತಿ ಕೇಂದ್ರ ಮಾಡ್ಕೊಳ್ಳ, ನಾನು ಹೆಡ್ ಆಫೀಸ್ ಮಾಡ್ಕೊಳಕ್ಕಾಗತ್ತಾ? ನನ್ನ ತೋಟದಲ್ಲಿ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ? ಏನು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಔತಣ ಕೂಟವನ್ನು ಕರೆದಿದ್ದರು. ಎಲೆಕ್ಷನ್ ಕಮಿಷನಲ್ಲೂ ಏನು ಕಂಪ್ಲೇಂಟ್ ಅನ್ನು ಕೊಟ್ಟು ಅನವಶ್ಯಕವಾಗಿ ಇದಕ್ಕೆ ಅಡಚಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಬೇಡ ಬಿಡಿಯಪ್ಪ, ಎಲ್ಲ ಒಂದ್ ಕಡೆ ಇವ್ರ ಕೈನಲ್ಲಿ ಸಹಿಸ್ಕೊಳಕ್ಕಾಗಿಲ್ಲ, ಈ ಔತಣ ಕೂಟವೇ ಬೇಡ ಅಂತ ಈಗಾಗಲೇ ನಿಶ್ಚಯವನ್ನು ಮಾಡಿ ಕ್ಯಾನ್ಸಲ್ ಮಾಡಿರೋಂಥದ್ದು ಇದೆ. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು, ಇನ್ನು 500 ಜನಕ್ಕೆ ಪರ್ಮಿಷನ್ ತೊಗೊಂಡಿರಂತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಕೊಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ಏನವ್ರೇನೋ ಬಾಡೂಟ ಅನ್ನೋ ಮಾಡ್ಕೊಳ್ಳಿ, ಯಾವ ಊಟಾರ ಹಾಕೊಳ್ಳಿ, ಅಷ್ಟು ಊಟಾರ ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ನಾವೇ ಅದಕ್ಕೆಲ್ಲ ರಾಜಕಾರಣ ಅಂತ ಎಷ್ಟು 1000 ಜನಕ್ಕಾರ ಹಾಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. ಪ್ರಾಬ್ಲಮ್ ಇದು ಹೊಸತಡಕಿಗೆ ಮಾಡಬೇಕು ಅಂತ ಅಥವಾ ನೀತಿ ಸಂಹಿತೆ ಇರೋದ್ರಿಂದ ಇದಕ್ಕೆ ಅವಕಾಶ ಯಾರು ಅಡ್ಡ ಬರಲ್ಲ. ಚುನಾವಣಾ ಸಂದರ್ಭದಲ್ಲಿ ನಾಯಕರುಗಳು ನೀವು ನಾಳೆ ಅದೇ ಬಿಡದಿಯ ತೋಟದ ಮನೆಯಲ್ಲಿ 26 ಜನ ಕೂತ್ಕೊಂಡು ಸಭೆ ಮಾಡಿದ್ರೆ ಅದನ್ನು ತಡೆಯಲಿಕ್ಕೆ ಈ ಎಲೆಕ್ಷನ್ ಕಮಿಷನ್ ಆಯೋಗದ, ಚುನಾವಣಾ ಆಯೋಗದ ಯಾವೊಬ್ಬ ಅಧಿಕಾರಿಗೂ ಯಾವ ಧೈರ್ಯವೂ ಇರಲ್ಲ, ಪ್ಲಸ್ ಯಾವ ಅಧಿಕಾರವೂ ಇಲ್ಲ. ಆದರೆ ನಾಯಕರನ್ನ ಮೀರಿದ ಜನರನ್ನು ಅಲ್ಲಿ ಸೇರಿಸ್ತೀರಿ ಅಂತಂದರೆ ಅದರ ವರ್ಣನೆಯನ್ನು ನೀವು ಏನು ಬೇಕಾದ್ರೂ ಕೊಡ್ಬೋದು. ನಮ್ಮ ವರ್ಕರ್ಸ್ ಅವರು, ನಮ್ಮ ತೋಟದ ಕಾರ್ಯಕರ್ತರವರು ಡ್ಯಾಶ್ ನೀವು ಏನು ಬೇಕಾದ್ರೂ ಹೇಳ್ಬೋದು. ಆದರೆ ನೋಡುವವರಿಗೆ ಅದೇ ಆಗಬೇಕು ಅಂತೇನಿಲ್ಲ. ಹಾಗಾಗಿ ನಿನ್ನೆನೇ ನನಗಿದನ್ನು ನನ್ನ ಸಹೋದ್ಯೋಗಿಗಳು ಹೇಳಿದಾಗ ನಾಳೆ ಹಿಂಗೊಂದು ಊಟ ಇದೆ ಅಂತ ಇಟ್ಸ್ ಡೌಟ್ಫುಲ್, ಕಷ್ಟ ಆಗಲ್ವಾ ಅವ್ರಿಗೆ ಮಾಡೋಕ್ಕದನ್ನ ಅಂತಲೇ ಕೇಳಿದೆ. ನೀತಿ ಸಂಹಿತೆ ಅಡ್ಡಿ ಬರಲ್ವಾ ಅಂತ. ಹಾಗಾಗಿ ನನ್ನ ಪ್ರಕಾರ ನಾಳೆ ಅವ್ರು 26 ಜನ ಮೈತ್ರಿ ಪಕ್ಷದವ್ರು ಕೂತ್ಕೊಂಡಲ್ಲಿ ಸಭೆ ಮಾಡಿ ಆಗಲ್ಲಿ ನಾನ್ ವೆಜ್ನೇ ಅವ್ರು ತಿಂದರೆ ಕೇಳೋರು ಯಾರು? ಸಮಸ್ಯೆ ಇಲ್ಲ ನನ್ನ ಪ್ರಕಾರ. ಇಲ್ಲ, ಇರಬಾರದು, ಇರ್ಲಿಕ್ಕಾಗಲ್ಲ. ಓಕೆ, ಮೊಮೆಂಟ್ ಅದರ್ಸ್ ಕಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದನ್ನೇ ಚುನಾವಣಾ ಆಯೋಗ ಮದುವೆಗಳು ಮತ್ತು ವಿವಾಹಗಳು ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಿರೋ ಜನರಿಗೆ ಹೇಳಿರೋದು. ನೀವು ನಿಮ್ಮ ಮನೆ ಕಾರ್ಯಕ್ರಮ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೇನು ಸಮಸ್ಯೆ ಅಲ್ಲ ಅದು. ಆದರೆ ನಿಮ್ಮ ಕಾರ್ಯಕ್ರಮಕ್ಕೆ ರಾಜಕಾರಣದವರು ಒಳಕ್ಕೆ ಬಂದು ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಅದರಲ್ಲಿ ಓಟ್ ಕೇಳೋ ತರಗತಿಗಳಾದರೆ ಪ್ರಾಬ್ಲಮ್ ಆಗತ್ತೆ ನಿಮಗೆ ಅಂತ ಅವ್ರು ಹೇಳಿ ಅದಕ್ಕೆ ಜಾಗ ಮಾಡಲ್ಲ ಅಂತ. ಹಾಗೆ ಇಷ್ಟು ನನ್ನ ಪ್ರಕಾರ ಇಷ್ಟೇ ಕತೆ. ಅದಕ್ಕೆ ಹಿಂದೂ ವಿರೋಧಿ ಅಂತೆಲ್ಲ ಬಣ್ಣಿಸ್ತಾ ಇದ್ದಾರೆ ಸರ್. ಅಲ್ಲ, ಅದು ಬೇರೆ ವಿಚಾರ. ಅದು ಅಗೈನ್ ಚುನಾವಣಾ ಸಂದರ್ಭದಲ್ಲಿ ಅವರವರಿಗೆ ತೋಚಿದಂತೆ ಅವರವರೇ ಮಾಡ್ಕೋಬೇಕು.